ಹೇಳಿಕೆಗಳು ಆರೋಪಗಳೆಲ್ಲ ಇದೆ ಸರಿ ಮಾಡಿಕೊಂಡು ರಾಜ್ಯದಲ್ಲಿ ಒಂದು ಭಾಳ ದೊಡ್ಡ ಸಮಾಜ ಇತ್ತೀಚೆಗೆ ಹಲವಾರು ವಿಷಯಗಳನ್ನು ಬೀದಿಗೆ ಬಂದು ಮಾತಾಡುವಂಥದ್ದಿತ್ತು. ಅದನ್ನು ಬಂದ್ ಮಾಡಿ 4 ಗೋಡೆ ಮಧ್ಯೆ ಕುಳಿತು ಸರಿ ಮಾಡಿಸ್ಬೇಕನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರೆಲ್ಲ ಸೇರಿದ್ದಾರೆ. ಒಳ್ಳೆಯ ಸೌಹಾರ್ದಯುತವಾದಂಥ ಒಂದು ವಾತಾವರಣದಲ್ಲಿ ಮಾತುಕತೆ ನಡೆದ. ಇಲ್ಲ, ಎರಡು ಅಂದರೆ ಒಟ್ಟು ಕರ್ನಾಟಕ ರಾಜ್ಯದ ಒಟ್ಟು ಸಮಾಜದ ಎಲ್ಲ ಮುಖಂಡರು ಒಂದು ಕಡೆ ಸೇರಿ ಏನು ಬೀದಿಗೆ ಬಂದು ಮಾತಾಡುವಂಥದ್ದು ಅದನ್ನು ಬಂದ್ ಮಾಡಬೇಕು, 4 ಗೋಡೆ ಮಧ್ಯೆ ಕುಂತು ಸೌಹಾರ್ದಯುತವಾಗಿ ಸರಿ ಮಾಡ್ಬೇಕನ್ನುವಂಥ ದಿಕ್ಕಿನಾಗ ಹೊಂಟಿದ್ದೀವಿ. ಒಂದು ಸೌಹಾರ್ದಯುತ ಮಾತುಕತೆ ನಡೆಯೋದು ಒಳ್ಳೆಯದಾಗಿ. ಇಬ್ಬರು ಸ್ವಾಮಿಗಳು ಎರಡೂ ಸಮಾಜದ ಟ್ರಸ್ಟ್ಗಳು ಸಹಿತ ಇವತ್ತು ಸಮಾಜ ಸ್ವಾಮಿಗಳು ಹೊರಗಿಟ್ಟು ಸಭೆ ಮಾಡ್ತಿದ್ರು, ಏನು ಸರ್ ಇದೆ? ಅಲ್ಲ, ಸಮಾಜದ ಮುಖಂಡರು ಸೇರಿದ್ದಾರೆ, ಸ್ವಾಮೀಜಿ ಅವ್ರನ್ನ ಕರೆದಿಲ್ಲ. ಎರಡನೇ ಹಂತದಾಗ ಅವ್ರನ್ನೂ ಎರಡು ಒಟ್ಟು ಸಮಾಜದ ಚರ್ಚೆ ಆಗಿದೆ, ಒಳ್ಳೆ ಸೌಹಾರ್ದಯುತ ಮಾತುಕತೆ ಆಗಿದೆ, ಒಳ್ಳೆ ಒಂದು ರಿಸಲ್ಟ್ ಬರ್ತದೆ. ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದರು, ಸಿ ಪಾಟೀಲ್ರವರಿದ್ದರು, ಮುರುಗೇಶ್ ನಿರಾಣಿ ಅವರಿದ್ದರು, ಅರವಿಂದ್ ಬೆಲ್ಲದವರಿದ್ದರು, ಆಮೇಲೆ ಬಾವಿ ಬೆಟ್ಟಪ್ಪನವರು, ನಮ್ಮ ಉಮಾಪತಿಯವರು, ಶಿವಶಂಕರ್ ಅವರು, ಅನೇಕ ಜನ ಎಲ್ಲ ಪ್ರಮುಖರೆಲ್ಲ ಟ್ರಸ್ಟಿಗಳು ಇದ್ದರು ಮತ್ತು ಸಮಾಜದ ಮುಖಂಡರು ನಿಶ್ಚಿತ. ಅಲ್ಲ, ಅಂದ್ರೆ ನಮ್ಮ ಜನ ನಾವು ಯಾವುದೇ ವಿಷಯವನ್ನು ಬೀದಿಗೆ ಬಂದು ಮಾತನಾಡಲಾರ್ದ 4 ಗೋಡೆ ಮಧ್ಯೆ ಮಾತಾಡ್ಬೇಕನ್ನುವಂಥದ್ದು ಏನಿತ್ತು ಅದು ಜಾರಿ ಆಗ್ತದೆ. ಇಲ್ಲ, ಯಾವ ಗಲಾಟೆನೂ ಏನು ಗದ್ದಲಿಲ್ಲ. ಒಳ್ಳೆ ರಿಸಲ್ಟ್ ಬರ್ಬೇಕಂದ್ರೆ ನಡಿಬೇಕಂತ. ಥ್ಯಾಂಕ್ ಯು ಸರ್. ಹೇಳಿಕೆಗಳು ಆರೋಪಗಳೆಲ್ಲ ಇದೆ ಸರಿ ಮಾಡಿಕೊಂಡು ರಾಜ್ಯದಲ್ಲಿ ಒಂದು ಭಾಳ ದೊಡ್ಡ ಸಮಾಜ ಇತ್ತೀಚೆಗೆ ಹಲವಾರು ವಿಷಯಗಳನ್ನು ಬೀದಿಗೆ ಬಂದು ಮಾತಾಡುವಂಥದ್ದಿತ್ತು. ಅದನ್ನು ಬಂದ್ ಮಾಡಿ 4 ಗೋಡೆ ಮಧ್ಯೆ ಕುಳಿತು ಸರಿ ಮಾಡಿಸ್ಬೇಕನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರೆಲ್ಲ ಸೇರಿದ್ದಾರೆ. ಒಳ್ಳೆಯ ಸೌಹಾರ್ದಯುತವಾದಂಥ ಒಂದು ವಾತಾವರಣದಲ್ಲಿ ಮಾತುಕತೆ ನಡೆದ. ಇಲ್ಲ, ಎರಡು ಅಂದರೆ ಒಟ್ಟು ಕರ್ನಾಟಕ ರಾಜ್ಯದ ಒಟ್ಟು ಸಮಾಜದ ಎಲ್ಲ ಮುಖಂಡರು ಒಂದು ಕಡೆ ಸೇರಿ ಏನು ಬೀದಿಗೆ ಬಂದು ಮಾತಾಡುವಂಥದ್ದು ಅದನ್ನು ಬಂದ್ ಮಾಡಬೇಕು, 4 ಗೋಡೆ ಮಧ್ಯೆ ಕುಂತು ಸೌಹಾರ್ದಯುತವಾಗಿ ಸರಿ ಮಾಡ್ಬೇಕನ್ನುವಂಥ ದಿಕ್ಕಿನಾಗ ಹೊಂಟಿದ್ದೀವಿ. ಒಂದು ಸೌಹಾರ್ದಯುತ ಮಾತುಕತೆ ನಡೆಯೋದು ಒಳ್ಳೆಯದಾಗಿ. ಇಬ್ಬರು ಸ್ವಾಮಿಗಳು ಎರಡೂ ಸಮಾಜದ ಟ್ರಸ್ಟ್ಗಳು ಸಹಿತ ಇವತ್ತು ಸಮಾಜ ಸ್ವಾಮಿಗಳು ಹೊರಗಿಟ್ಟು ಸಭೆ ಮಾಡ್ತಿದ್ರು, ಏನು ಸರ್ ಇದೆ? ಅಲ್ಲ, ಸಮಾಜದ ಮುಖಂಡರು ಸೇರಿದ್ದಾರೆ, ಸ್ವಾಮೀಜಿ ಅವ್ರನ್ನ ಕರೆದಿಲ್ಲ. ಎರಡನೇ ಹಂತದಾಗ ಅವ್ರನ್ನೂ ಎರಡು ಒಟ್ಟು ಸಮಾಜದ ಚರ್ಚೆ ಆಗಿದೆ, ಒಳ್ಳೆ ಸೌಹಾರ್ದಯುತ ಮಾತುಕತೆ ಆಗಿದೆ, ಒಳ್ಳೆ ಒಂದು ರಿಸಲ್ಟ್ ಬರ್ತದೆ. ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದರು, ಸಿ ಪಾಟೀಲ್ರವರಿದ್ದರು, ಮುರುಗೇಶ್ ನಿರಾಣಿ ಅವರಿದ್ದರು, ಅರವಿಂದ್ ಬೆಲ್ಲದವರಿದ್ದರು, ಆಮೇಲೆ ಬಾವಿ ಬೆಟ್ಟಪ್ಪನವರು, ನಮ್ಮ ಉಮಾಪತಿಯವರು, ಶಿವಶಂಕರ್ ಅವರು,